ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅನ್ಬಾಕ್ಸ್ ಇವೆಂಟ್ನಲ್ಲಿ ವಿರಾಟ್ ಕೊಹ್ಲಿ ನಮ್ಮ RCB ನಾಯಕ ರಜತ್ ಪಡೆದವ್ರ ಬಗ್ಗೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನೇನು 4 ದಿನಗಳಲ್ಲಿ IPL ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೇನು IPL ಸ್ಟಾರ್ಟ್ ಅಂತ ಹೇಳ್ಬೋದು. ಇನ್ನು ಮೊದಲನೇ ಪಂದ್ಯ ಬಂದ್ಬಿಟ್ಟು KKR ವಿರುದ್ಧ ನಮ್ಮ RCB ತಂಡ ಮೊದಲನೇ ಪಂದ್ಯ ಆದರೆ ಆಡ್ತಾ ಇದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ. ಇನ್ನು ಇವತ್ತು ನಡೆದಂಥ ಅನ್ಬಾಕ್ಸ್ ಇವೆಂಟ್ನಲ್ಲಿ ವಿರಾಟ್ ಕೊಹ್ಲಿ ಮಾತನಾಡಿದ್ದಾರೆ ಮತ್ತು ಅದು ಎಸ್ಪೆಷಲಿ ನಮ್ಮ ನಾಯಕ ಆಗಿರುವಂಥ ಹೊಸ ನಾಯಕ ರಜತ್ ಪಡೆದರ್ ಬಗ್ಗೆ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಮಾತನಾಡಿದ್ದಾರೆ ಅಂತ ನೋಡೋದಾಯಿತು ಅಂತಂದರೆ, ವಿರಾಟ್ ಕೊಹ್ಲಿ ರಜತ್ ಪಡೆದರ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂದರೆ, ಹೊಸ ನಾಯಕನನ್ನು ಇನ್ನೂ ಹಲವು ವರ್ಷಗಳ ಕಾಲ RCB ಮುನ್ನಡೆಸಲಿದೆ. ಇನ್ನು ರಜತ್ ಪಡೆದರ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಮತ್ತು ಆತನಿಗೆ ಹೆಚ್ಚು ಪ್ರೀತಿ ಕೊಡಬೇಕು. ಇನ್ನು ನಮ್ಮ RCB ತಂಡಕ್ಕೆ ನಾಯಕ ಆಗಿರುವಂಥ ರಜತ್ ಪಡೆದರ್ಗೆ ನಿಮ್ಮ ಎಲ್ಲರ ಬೆಂಬಲ ಇರಲೇಬೇಕು ಮತ್ತು ಅವರು ನೂತನ ನಾಯಕ ಆಗಿರುವುದು ನನಗೆ ಮತ್ತು ನಮ್ಮ ತಂಡದ ಆಟಗಾರರಿಗೆ ಎಲ್ಲರಿಗೂ ಕೂಡ ಸಂತೋಷವಾಗಿದೆ. ಎಸ್ಪೆಷಲಿ ಹೇಳ್ಬೇಕಂತಂದರೆ ನನಗೆ ತುಂಬಾ ಸಂತೋಷವಾಗಿದೆ ರಜತ್ ಪಡೆದರ್ ಅವರು ನಾಯಕ ಆಗಿರೋ ಕಾರಣದಿಂದಾಗಿ. ಯಾಕಂದರೆ ರಜತ್ ಅವರು ಇನ್ನು ಹಲವು ವರ್ಷಗಳ ಕಾಲ ನಮ್ಮ RCB ತಂಡವನ್ನು ಮುನ್ನಡೆಸಲಿದ್ದಾರೆ ಮತ್ತು ಅವರ ಕೈಯಲ್ಲಿ ಕೊಟ್ಟಿರೋದು ನಮ್ಮ RCB ತಂಡವನ್ನು ಅವರ ಕೈಯಲ್ಲಿ ಕೊಟ್ಟಿರೋದು ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ. ಇಲ್ಲಿ ಒಂದೇನಪ್ಪ ಅಂತಂದರೆ, ನಮ್ಮ RCB ತಂಡ ರಜತ್ ಪಡೆದರ್ ಅವರಿಗೆ ನಾಯಕ ಕೊಟ್ಟಿರೋದು ವಿರಾಟ್ ಕೊಹ್ಲಿಗೆ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.